ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಅಂತಿಮ BA ಸಮಾಜಶಾಸ್ತ್ರ ಕೋರ್ಸ್ 3 ಗ್ರಾಮ ಮತ್ತು ನಗರ ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ಇವತ್ತು ನಾವು ಮುಖ್ಯವಾಗಿರುವಂತಹ ವಿಷಯವನ್ನು ತಿಳ್ಕೊಳ್ಳುವ. ಈ ಪುಸ್ತಕವನ್ನು ನೋಡಿದರೆ ನಮಗೆ ಅನಿಸ್ತದೆ 400 ಪುಟಗಳಿರುವಂತಹ ಪುಸ್ತಕ, ಇಷ್ಟೊಂದು ಪುಟ ಇರುವಂಥದ್ದನ್ನು ಹೇಗೆ ಓದಿ ಮುಗಿಸುವಂಥದ್ದು, ಅಯ್ಯೋ ಇದನ್ನೆಲ್ಲ ಓದಿ ಮುಗಿಸ್ಲಿಕ್ಕೆ ಉಂಟಾ ಎನ್ನುವಂತಹ ಪ್ರಶ್ನೆಗಳು ನಮಗೆಲ್ಲರಿಗೂ ಕೂಡ ಬರುವಂಥದ್ದು ಸಹಜ. ನಾವೇನು ಮಾಡಬೇಕು ಅಂತಂದರೆ, ಯಾವುದೇ ವಿಷಯ ಇರ್ಬೋದು, ನಾವು ಕಷ್ಟ ಅಂತ ಯೋಚನೆ ಮಾಡಿದರೆ ಅದು ಯಾವತ್ತೂ ನಮಗೆ ಕಷ್ಟದ ವಿಷಯವೇ ಆಗಿರ್ತದೆ. ಯಾವಾಗ ನಮ್ಮ ಮನಸ್ಸು ಅದು ಸುಲಭ ಎನ್ನುವಂತಹ ಒಂದು ವಿಚಾರಕ್ಕೆ ಬರ್ತೇವೆ ನಾವು, ಅದು ಯಾವಾಗಲೂ ಸುಲಭವೇ ಆಗಿರುವಂಥದ್ದು. ಅದರಿಂದ ನಾವು ಆರಂಭದಲ್ಲಿ ಪುಸ್ತಕವನ್ನು ಓಪನ್ ಮಾಡುವ ಮೊದಲು ನಾವೇನು ಮಾಡಬೇಕು ಅಂದರೆ, ನನಗೆ ಈ ವಿಷಯ ತುಂಬಾ ಸುಲಭ, ನಾನು ಅರ್ಥ ಮಾಡಿಕೊಂಡು ಓದ್ತೇನೆ, ಅರ್ಥ ಮಾಡಿಕೊಂಡು ಓದ್ತೇನೆ, ಹಾಗೆಯೇ ಅದನ್ನು ಸರಿಯಾಗಿ ತಿಳ್ಕೊಳ್ತೇನೆ, ನನಗೆ ಈ ವಿಷಯ ತುಂಬಾ ಸುಲಭ, ನಾನು ಆರಾಮದಲ್ಲಿ ಇದನ್ನು ಓದ್ತೇನೆ, ಆರಾಮದಲ್ಲಿ ಪರೀಕ್ಷೆಗೆ ಬರಿತೇನೆ ಎನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ಅದಾದ ನಂತರ ನೋಡಿ, ನಿಮಗೆ ಆ ವಿಷಯ ಯಾವಾಗಲೂ ಸುಲಭ ಅಂತ ಅನಿಸ್ತದೆ. ನೀವು ಯಾವತ್ತೂ ಅದನ್ನು ಕಷ್ಟ ಎನ್ನುವಂತಹ ಭಾವನೆಗೆ ಬರಬೇಡಿ. ಎಲ್ಲ ವಿಷಯವೂ ಕೂಡ ಸುಲಭ. ಯಾವಾಗ ನಾವು ಅದನ್ನು ಅಭ್ಯಾಸ ಮಾಡ್ತೇವೋ, ಸರಿಯಾಗಿ ಅಭ್ಯಾಸ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲ ವಿಷಯವೂ ಕೂಡ ತುಂಬಾ ಸುಲಭ ಆಗ್ತದೆ. ಅದು ನಮ್ಮ ಜೀವನಕ್ಕೆ ತಗೊಂಡ್ರೂ ಕೂಡ ಹಾಗೆಯೇ. ನಮ್ಮ ಜೀವನದಲ್ಲಿ ನಾವು ಇಲ್ಲ ತುಂಬ ಆರಾಮದಲ್ಲಿ ಹೋಗ್ತಾ ಇದೆ ಜೀವನ, ತುಂಬ ಖುಷಿಯಾಗಿದ್ದೇನೆ, ತುಂಬ ಆರಾಮದಲ್ಲಿದ್ದೇನೆ, ಏನೇ ಬಂದರೂ ಕೂಡ ನಾನು ಅದನ್ನು ನಿಭಾಯಿಸುವಂತಹ ಶಕ್ತಿಯನ್ನು ನನಗೆ ನೀನು ಕೊಟ್ಟಿದ್ದೀಯಾ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದರೆ ಯಾವಾಗಲೂ ಅದು ಒಂಥರ ಎಲ್ಲ ಸುಸೂತ್ರವಾಗಿ ನಡೆಯುವಂತೆ ನಮಗೆ ಅನಿಸ್ತಾ ಹೋಗ್ತದೆ. ಯಾವಾಗ ನಮ್ಮ ಮನಸ್ಸಲ್ಲಿ ನಾವು ಇಲ್ಲ ಕಷ್ಟ ಆಗ್ತಾ ಇದೆ, ಜೀವನ ಕಷ್ಟ ಆಗ್ತಾ ಇದೆ, ಓದಲಿಕ್ಕೆ ಕಷ್ಟ ಆಗ್ತಾ ಇಲ್ಲ ಎನ್ನುವಂಥ ಒಮ್ಮೆ ಮನಸ್ಸಿಗೆ ನೀವು ಆ ರೀತಿ ಅಂದ್ಕೊಂಡ್ರೆ ಅದು ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತದೆ. ಅದು ನಮಗೆ ಕಷ್ಟ ಅಂತ ಅನಿಸ್ತದೆ, ಓದಲಿಕ್ಕೆ ಆಗೋದಿಲ್ಲ, ಓದಿದ್ರೆ ಅರ್ಥ ಆಗೋದಿಲ್ಲ, ಆ ರೀತಿಯ ಒಂದು ಪರಿಸ್ಥಿತಿ ಬರ್ತದೆ. ಅದಕ್ಕೆ ನಾನು ಹೇಳುವಂಥದ್ದು ಸ್ನೇಹಿತರೆ, ಎಲ್ಲ ವಿಷಯವನ್ನು ಕೂಡ ಓದುವಂತಹ ಮೊದಲು, ನೀವು ಓದಲಿಕ್ಕೆ ಆರಂಭ ಮಾಡುವ ಮೊದಲು ಅಂತ ಯೋಚನೆ ಮಾಡಿ ಅಂದರೆ, ಈ ವಿಷಯ ನನಗೆ ತುಂಬ ಹತ್ತಿರವಾದಿರುವಂತಹ ವಿಷಯ, ನಾನು ಅರ್ಥ ಮಾಡಿಕೊಂಡು ಓದ್ತೇನೆ, ತುಂಬ ಸುಲಭ ಇದೆ, ನಾನು ಇದನ್ನು ಚೆನ್ನಾಗಿ ಮಾಡ್ತೇನೆ, ಈ ಪರೀಕ್ಷೆಯನ್ನು ಚೆನ್ನಾಗಿ ಮಾಡ್ತೇನೆ ಎನ್ನುವಂಥ ಯೋಚನೆಯನ್ನು ಮಾಡಿ ಪುಸ್ತಕವನ್ನು ಓಪನ್ ಮಾಡಿ. ಇದಾದ ನಂತರ ಗುರುತನ್ನು ಹಾಕ್ಕೊಳ್ಳಿ. ಗುರುತನ್ನು ಯಾವುದನ್ನು ಗುರುತನ್ನು ಹಾಕ್ಕೊಳ್ಳುವಂಥದ್ದು ಅಂತ ಪ್ರಶ್ನೆ ಬರ್ತದೆ. ತುಂಬ ಜನ ಕೇಳಿದಿರಿ, ಗುರುತನ್ನು ಹಾಕ್ಕೊಳ್ಬೇಕು, ಯಾವುದನ್ನು ಗುರುತನ್ನು ಹಾಕ್ಕೊಳ್ಳುವಂಥದ್ದು? ನಾವು ಮೊದಲಿಗೆ ಏನು ಮಾಡಬೇಕು ಅಂದರೆ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಬೇಕು. ಎಲ್ಲಿದೆ ಅದು ಹಳೆಯ ಪ್ರಶ್ನೆ ಪತ್ರಿಕೆ? ನಾವು KSOUನಲ್ಲಿ ಯಾರೆಲ್ಲ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ, ಫಸ್ಟ್ ಇಯರಲ್ಲಿರಬೇಕಾದ್ರೆ ನಮಗೆ ಅದೆಲ್ಲ ಗೊತ್ತಿರೋದಿಲ್ಲ. ಆದರೆ ನಾವು ಯಾವಾಗ ಅಂತಿಮ BAಗೆ ಬಂದಿರ್ತೇವೆ ನಮಗೆ ಗೊತ್ತಿರ್ತದೆ, ತುಂಬ ಜನರಿಗೆ ಗೊತ್ತಿರ್ತದೆ, ಇನ್ನು ಕೆಲವು ಜನರಿಗೆ ಗೊತ್ತಿಲ್ಲದೇ ಇರ್ಬೋದು ಕೂಡ. ಆದರೆ ನಾವು KSOU ಅವರ ಒಂದು ಪ್ಲ್ಯಾಟ್ಫಾರ್ಮಿಗೆ ಹೋದರೆ, ಅಥವಾ KSOUನವರ ಇಂಟರ್ನೆಟ್ ಅವರ ಒಂದು ಗೂಗಲಲ್ಲಿ ನೋಡಿದರೆ, ಅವರ ಒಂದು ಪೇಜ್ಗೆ ಹೋಗಿ ಅಲ್ಲಿ ಓಲ್ಡ್ ಕ್ವಶನ್ ಪೇಪರ್ ಎನ್ನುವಂಥ ಒಂದು ಆಪ್ಷನ್ ಇದೆ. ಆ ಓಲ್ಡ್ ಕ್ವಶನ್ ಪೇಪರ್ ಅಂತ ಆಪ್ಷನ್ನಿಗೆ ನಾವು ಕ್ಲಿಕ್ ಮಾಡಿದರೆ ಅದರಲ್ಲಿ ಎಷ್ಟೋ ವರ್ಷಗಳ ಯಾವುದು ಪ್ರಶ್ನೆ ಪತ್ರಿಕೆಗಳು ನಮಗೆ ಸಿಗ್ತದೆ. ಅದರಲ್ಲಿ ನೋಡಿದರೆ ಹಳೆಯ ಪ್ರಶ್ನೆ ಪತ್ರಿಕೆ ಓಲ್ಡ್ ಕ್ವಶನ್ ಪೇಪರ್ ಎನ್ನುವಂಥದ್ದನ್ನು ಕ್ಲಿಕ್ ಮಾಡಿ, ನಮಗೆ ಯಾವ ವರ್ಷದ ನಾವು PG ಆಗಿದ್ದರೆ, UG ಆಗಿದ್ದರೆ, ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿದ್ದರೆ ಅಥವಾ ಅಂಡರ್ ಗ್ರ್ಯಾಜುಯೇಷನ್ ಯಾವುದನ್ನು ನಮಗೆ ಬೇಕೋ ಅದನ್ನು ಆಯ್ಕೆ ಮಾಡಿಕೊಂಡು, ಅದಾದ ನಂತರ ಅಲ್ಲಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅಂತೆಲ್ಲ ಕೊಟ್ಟಿರ್ತಾರೆ, ಅದನ್ನು ಕೂಡ ಆಯ್ಕೆ ಮಾಡಿಕೊಂಡ್ರೆ ನಮಗೆ ಆ ವರ್ಷದ ಪ್ರಶ್ನೆ ಪತ್ರಿಕೆಗಳು ಸಿಗ್ತದೆ. ಎಷ್ಟು ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನು ನೋಡಬೇಕು ಎನ್ನುವಂಥ ಪ್ರಶ್ನೆ ಬರ್ತದೆ. ಆವಾಗ ಸಾಧಾರಣವಾಗಿ 2 ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ನಿಮ್ಮ ಒಂದು ಪರೀಕ್ಷೆಗೆ ಎಲ್ಲ ಕೂಡ ತಯಾರಿಯನ್ನು ಮಾಡಿದ ರೀತಿಯಲ್ಲಿ ಆಗ್ತದೆ. 2 ವರ್ಷದ ಪ್ರಶ್ನೆ ಪತ್ರಿಕೆ ಧಾರಾಳ ಸಾಕು. ಅಂದರೆ ಇವಾಗ ನೀವು 2025ರಲ್ಲಿದ್ದೀರಿ ಅಂತಾದರೆ 2024ರ ಪ್ರಶ್ನೆ ಪತ್ರಿಕೆಯನ್ನು ನೋಡಿ, 2023ರ ಪ್ರಶ್ನೆ ಪತ್ರಿಕೆ ನೋಡಿ. ಅದು ಸಿಗಲಿಲ್ಲ ಅಂತಂದರೆ 2022ರ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನೋಡಿಕೊಳ್ಳಿ. ಈ ರೀತಿಯಾಗಿ 2 ರಿಂದ 3 ವರ್ಷಗಳು ಮಾತ್ರ ಸಾಕು. ಅದರಿಂದ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳೇನು ಅವಶ್ಯಕತೆ ಇಲ್ಲ. ಸಾಧಾರಣವಾಗಿ ನಿಮಗೆ ಗೊತ್ತಿರ್ತದೆ, ರಿಪೀಟ್ ಆಗಿ ಬಂದಿರ್ತದೆ ಎಲ್ಲ ಪ್ರಶ್ನೆಗಳು ಕೂಡ. ಸಾಧಾರಣವಾಗಿ ಪದೇ ಪದೇ ಬಂದಿರುವಂತಹ ಪ್ರಶ್ನೆಗಳು
ಕೆಲವೊಂದನ್ನು ಪ್ರಶ್ನೆ ಉತ್ತರ ಅದೇ ಇರ್ತದೆ, ಆ ಪ್ರಶ್ನೆಯನ್ನು ಬದಲಾವಣೆಯನ್ನು ಮಾಡಿಕೊಡ್ತಾರೆ. ಆದರೆ ನಮಗೆ ಗೊತ್ತಿರೋದಿಲ್ಲ, ನಾವು ಅಂದ್ಕೊಳ್ತೇವೆ ಯಾವುದೋ ಪ್ರಶ್ನೆ ಬಂದಿದೆ, ಬೇರೆಲ್ಲಿಂದಲೂ ಕೇಳಿದ್ದಾರೆ ಎನ್ನುವಂತಹ ಒಂದು ಭಾವನೆ ನಮಗೆ ಬಂದಿರ್ತದೆ. ಆದರೆ ಅದು ಆ ಥರ ಅಲ್ಲ, ಉತ್ತರ ಅದೇ ಆಗಿರ್ತದೆ, ಪ್ರಶ್ನೆಯನ್ನು ಅವರು ಸ್ವಲ್ಪ ತಿರುಗಿಸಿ ಕೊಟ್ಟಿರ್ತಾರೆ, ಬದಲಾವಣೆಯನ್ನು ಮಾಡಿಕೊಟ್ಟಿರ್ತಾರೆ. ಅದರಿಂದ ನಾವೇನು ಮಾಡಬೇಕು ಅಂದರೆ ಈ ರೀತಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಗುರುತು ಹಾಕ್ಕೊಳ್ಬೇಕು. ಮುಖ್ಯವಾದ ಪ್ರಶ್ನೆಗಳನ್ನು ಏನು, ಆ 2 ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ 5 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆ, 15 ಅಂಕದ ಪ್ರಶ್ನೆಗಳನ್ನು ಯಾವುದರಿಂದ ಬಂದಿದೆ ಎನ್ನುವಂಥದ್ದನ್ನು ಫಸ್ಟ್ ಪುಟದಲ್ಲಿ ನೀವು ನೋಡ್ಕೊಳ್ಳಿ. ಬ್ಲಾಕ್ 1, 2, 3, 4 ಅಂತ ಕೊಟ್ಟಿರ್ತಾರಲ್ಲ, ಅಲ್ಲಿಯೇ ನೋಡಿ ಅಲ್ಲಿ ಗುರುತನ್ನು ಹಾಕ್ಕೊಳ್ಳಿ. ಈ ರೀತಿಯಾಗಿ ಗುರುತನ್ನು ಹಾಕ್ಕೊಂಡ್ರೆ ನಿಮ್ಮ ಕಾಲು ಕೆಲಸ ಮುಗಿದಾಗೆ, ಕಾಲುವಾಸಿ ಕೆಲಸ ನಮ್ಮದು ಮುಗಿದ ಹಾಗೆ ಆಗಿರುತ್ತದೆ. ಅಂದರೆ ಪುಸ್ತಕವನ್ನು ನಾನು ಮುಟ್ಟಿದ್ದೇನೆ ಅಥವಾ ಪುಸ್ತಕದಲ್ಲಿ ಆರಂಭ ಮಾಡಿದ್ದೇನೆ ಎನ್ನುವಂತಹ ಒಂದು ಭಾವನೆ ನಮಗೆ ಬರ್ತದೆ. ನಮಗೆ ಅನ್ನಿಸ್ತದೆ ಇನ್ನೂ ಪರೀಕ್ಷೆಗೆ ತುಂಬ ಸಮಯ ಇದೆ, ಅದರಿಂದ ನಾನು ಆರಾಮದಲ್ಲಿ ಓದ್ಕೊಳ್ಬೋದು ಅಂತ ನೀವು ಯೋಚನೆ ಮಾಡಿರ್ತೀರ. ಆದರೆ ಟೈಮ್ ಪಾಸ್ ಆಗುವಂಥದ್ದು ನಮಗೆ ಗೊತ್ತೇ ಆಗೋದಿಲ್ಲ ಸ್ನೇಹಿತರೆ. ನೋಡಿ, ಒಂದು ಪುಸ್ತಕವನ್ನು ನಾವು ತಂದು ಅಸೈನ್ಮೆಂಟ್ ಎಲ್ಲ ಬರೆದ ನಂತರ ನಾವು ಅಂದ್ಕೊಳ್ತೇವೆ ಇನ್ನೂ ಪರೀಕ್ಷೆಗೆ ಸುಮಾರು ಸಮಯ ಇದೆ, ತುಂಬ ತಿಂಗಳುಗಳಿದೆ, ಅದರಿಂದ ಈಗಲೇ ಪುಸ್ತಕವನ್ನು ಮುಟ್ಟಬೇಕು ಅಂತ ಇಲ್ಲ ಅಂತ ನಾವು ಯೋಚನೆ ಮಾಡಿರ್ತೇವೆ. ಆದರೆ ಕಾಲ ಹೋದಂತೆ ನಮಗೆ ಆ ತಿಂಗಳುಗಳು ಮುಗ್ದದೇ ಗೊತ್ತಾಗೋದಿಲ್ಲ. ಯಾವಾಗ ಟೈಮ್ ಟೇಬಲ್ ಬಂದಿರ್ತದೆ ನೋಡಿ, ಆವಾಗ ನಮಗೆ ಅನಿಸ್ತದೆ ಅಯ್ಯೋ ನಾನು ಎಷ್ಟು ಸಮಯವನ್ನು ವೇಸ್ಟ್ ಮಾಡಿದೆ, ನಾನು ಅವತ್ತೇ ಓದಬೇಕಿತ್ತು, ಅವತ್ತೇ ನಾನು ಓದಲಿಕ್ಕೆ ಆರಂಭ ಮಾಡ್ತಿದ್ರೆ ಈಗ ಮುಗಿತಿತ್ತ ಏನೋ ಎನ್ನುವಂತಹ ಒಂದು ಭಾವನೆ ನಮಗೆ ಬರ್ತದೆ. ಯಾಕಂದರೆ ನೋಡಿ, ಈ ಸಮಾಜಶಾಸ್ತ್ರ 400 ಪುಟಗಳಿರುವಂತಹ ಒಂದು ಪುಸ್ತಕ, ಇದನ್ನು ಟೈಮ್ ಟೇಬಲ್ ಬಂದ ನಂತರ ನಾನು ಓದ್ತೇನೆ ಅಂತ ಹೇಳಿದರೆ ಮುಗಿಸ್ಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಸ್ನೇಹಿತರೆ. ಅರ್ಧಂಬರ್ಧ ಓದಬೇಕಾಗ್ತದೆ, ಕೆಲವೊಂದನ್ನು ಬಿಡಬೇಕಾಗ್ತದೆ, ಆ ರೀತಿಯಾಗಿ ಮಾಡಿ ಓದಬೇಕಾಗ್ತದೆ. ಯಾಕಂದರೆ ಟೈಮ್ ಟೇಬಲ್ ಬಂದ ನಂತರ ಬೇಗ ಪರೀಕ್ಷೆಗಳು ಆರಂಭ ಆಗ್ತದೆ. ಹಾಗೆಯೇ ನಮಗೂ ಕೂಡ ಹಗಲಿನಲ್ಲಿ ಕೆಲಸಕ್ಕೆ ಹೋಗ್ಲಿಕ್ಕಿರ್ತದೆ, ರಾತ್ರಿ ಮಾತ್ರ ಓದಬೇಕಾಗ್ತದೆ. ಅದು ಕೂಡ ಏನಾಗಿರ್ತದೆ ಅಂದರೆ ಸ್ವಲ್ಪ ಹೊತ್ತು ಓದಿದಾಗ ರಾತ್ರಿ ತುಂಬ ಲೇಟ್ ಆಗಿರ್ತದೆ, ನಿದ್ದೆ ಕೂಡ ಬರ್ತಾ ಇರ್ತದೆ. ಅಂಥ ಸಂದರ್ಭದಲ್ಲಿ ನೀವು ಇವಾಗಿನಿಂದಲೇ ಓದಲಿಕ್ಕೆ ಆರಂಭ ಮಾಡಿದರೆ ಆ ಪರೀಕ್ಷೆ ಟೈಮ್ ಟೇಬಲ್ ಬಂದಾಗ ನಾವು ಅರ್ಧವಾಸಿ ನಮಗೆ ಮುಗಿಸಿ ಆಗಿರ್ತದೆ. ಅಂದರೆ ನಾವು ಓದಿರ್ತೇವೆ, ತುಂಬ ಸಲ ಏನಾಗಿರ್ತದೆ ಅಂದರೆ ಓದಿರ್ತೇವೆ, ಯಾವುದೂ ನೆನಪಿರುವುದಿಲ್ಲ, ಎಲ್ಲ ಮರ್ತೋಗಿರ್ತದೆ, ಅದು ಬೇರೆ ಪ್ರಶ್ನೆ. ಆದರೆ ನಾವು ಓದಿರ್ತೇವಲ್ವ, ಆ ಓದಿದ್ದು ಪುನಃ ನಾವು ಓದ್ತೇವೆ ನೋಡಿ. ಯಾವಾಗ ಪರೀಕ್ಷೆ ಟೈಮ್ ಟೇಬಲ್ ಬಂದಿರ್ತದೋ ಆ ಪರೀಕ್ಷೆ ಟೈಮ್ ಟೇಬಲ್ ಬಂದ ನಂತರ ನಾವು ಪುನಃ ಅದನ್ನು ಓದುವಾಗ ನಾವು ಓದಿದ್ದೇವೆ, ನಮ್ಮ ಮನಸ್ಸಿಗೆ ಅರ್ಥ ಆಗಿರ್ತದೆ. ಹೌದು, ನಾನು ಈ ವಿಷಯವನ್ನು ಓದಿದ್ದೇನೆ, ನನಗಿದು ಗೊತ್ತಿದೆ, ಆದರೆ ನೆನಪಿಲ್ಲ, ಆದರೆ ಈ ವಿಷಯ ಗೊತ್ತಿದೆ ನನಗೆ ಎನ್ನುವಂಥ ಒಂದು ಭಾವನೆ ನಮ್ಮ ಮನಸ್ಸಲ್ಲಿ ಬರ್ತದೆ. ಯಾವಾಗ 2 ಸಲ ಓದಿ ಆಯಿತು, ಅದಾದ ನಂತರ ಏನು ಮಾಡ್ತೇವೆ, ಪರೀಕ್ಷೆಯ ಹಿಂದಿನ ದಿವಸ ಕೂಡ ನಾವು ಆ ಪುಸ್ತಕವನ್ನು ಓದ್ತೇವೆ ಅಲ್ವಾ. ನಾಳೆ ಪರೀಕ್ಷೆ ಅಂತ ಇದ್ದಾಗ ಇವತ್ತು ನಾವು ಆ ಪುಸ್ತಕವನ್ನು ಓದ್ತಾ ಹೋಗ್ತೇವೆ. ಆವಾಗ ನಮ್ಮ ಮನಸ್ಸು ಸರಿಯಾಗಿ ನಮಗೆ ಗೊತ್ತಿರ್ತದೆ. ಆವಾಗ ಇದು ನನಗೆ ಗೊತ್ತಿದೆ. ಆವಾಗ ನಾವೇನು ಮಾಡ್ತೇವೆ, ಬೇಗ 5 ನಿಮಿಷದಲ್ಲಿ ಒಂದೊಂದು ಉತ್ತರವನ್ನು ಕಲಿತಾ ಒಂದೊಂದು ಉತ್ತರವನ್ನು ನೋಡ್ತಾ ಹೋಗ್ತೇವೆ. ನಮಗೆ ಅದು ನೆನಪಲ್ಲಿರ್ತದೆ. ಇನ್ನು ಪರೀಕ್ಷೆಗೆ ಬರೀಬೇಕಾದ್ರೆ ಅದರ ವಿಷಯಗಳು ನೆನಪಲ್ಲಿ ಇರ್ತದೆ. ಅದರಿಂದ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತುಕೊಳ್ಳಿ. ಆ ಪಾಯಿಂಟ್ಸ್ ಯಾವತ್ತೂ ನೆನಪಲ್ಲಿ ಇರ್ತದೆ. ಅದು ನಾವು ಅಂದ್ಕೊಳ್ಳೋದಷ್ಟೇ ನಮಗೆ ನೆನಪಿಲ್ಲ ಅಂತ, ಆದರೆ ಅದು ನೆನಪಿಗೆ ಬಂದೇ ಬರ್ತದೆ. ಅದರಿಂದ ಆರಂಭದಲ್ಲಿ ನೀವು ಓದಬೇಕಾದ್ರೆ ಆ ಪಾಯಿಂಟ್ಸನ್ನಷ್ಟೇ ಬಾಯ್ಪಾಠ ಮಾಡಿಯಾದರೂ, ಬಾಯ್ಪಾಠವನ್ನು ಮಾಡಿಯಾದರೂ ಆ ಪಾಯಿಂಟ್ಸನ್ನು ಕಲಿತುಕೊಳ್ಳಿ ಸ್ನೇಹಿತರೆ. ಯಾವಾಗ ನಿಮಗೆ ಪಾಯಿಂಟ್ಸ್ಗಳು ಬರ್ತದೋ ನಂತರ ವಿವರಣೆಯನ್ನು ಬರೀಲಿಕ್ಕೆ ಯಾವುದೇ ಚಿಂತೆ ಬೇಡ. ಬರಿತಾ ಹೋದರೆ ಆಯಿತು. ಒಮ್ಮೆ ಅಭ್ಯಾಸ ಆದರೆ ಆ ತನ್ನಿಂತಾನೇ ನಮಗೆ ಒಂದು ವಿವರಣೆಯನ್ನು ಬರೀಲಿಕ್ಕೆ ಅಭ್ಯಾಸ ಆಗ್ತಾ ಹೋಗ್ತದೆ. ಈ ರೀತಿಯಾಗಿ ನಾವು ಕೆಲವೊಂದು ವಿಷಯಗಳನ್ನು ಸುಲಭ ಮಾಡಿಕೊಳ್ಬೇಕು. ಇವತ್ತಿನಿಂದಲೇ ಓದಲಿಕ್ಕೆ ಆರಂಭ ಮಾಡಿ. ಸಾಧಾರಣ ನಿಮಗೆ ಏಪ್ರಿಲ್ ಮೇಯಲ್ಲಿ ಪರೀಕ್ಷೆಗಳು ಬರ್ತಾ ಇದೆ ಅಂತ ಆದರೆ ಇವತ್ತಿನಿಂದಲೇ ಆರಂಭ ಮಾಡಿ. ಅಸೈನ್ಮೆಂಟ್ ಕೊಡಲಿಲ್ಲ ಅಂತಾದರೆ ಆದಷ್ಟು ಬೇಗ ಅಸೈನ್ಮೆಂಟನ್ನು ಬರೆದು ಕೊಡಿ. ಅದು ಯಾವಾಗ ಅಸೈನ್ಮೆಂಟಿನ ಕೊನೆಯ ದಿನಾಂಕ ಅಂತ ಬಂದಿರ್ತದಲ್ಲ, ಅದನ್ನು ನೋಡಿಕೊಳ್ಳಿ. ಆದಷ್ಟು ಬೇಗ ಅಸೈನ್ಮೆಂಟನ್ನು ಬರೆದು ಕಳಿಸಿಕೊಡಿ. ಅದು ಯಾವಾಗ ಅದರ ಕೊನೆಯ ದಿನಾಂಕ ಎಲ್ಲ ನನಗೆ ಗೊತ್ತಿಲ್ಲ, ನಾನು ಅದರ ಒಂದು ಲಿಸ್ಟನ್ನು ನೋಡಲಿಲ್ಲ. ಆದರೆ ನೀವು ಅದನ್ನು ನೋಡಿಕೊಂಡು ಆದಷ್ಟು ಬೇಗ ಅಸೈನ್ಮೆಂಟನ್ನು ಕೊಟ್ಟು ಬಿಡಿ. ನಂತರ ಓದಲಿಕ್ಕೆ ಕೂಡ ಆರಂಭ ಮಾಡಿ. ಈಗಾಗಲೇ ನಾನು ಕೆಲವೊಂದು ಮುಖ್ಯವಾಗಿರುವಂತಹ ಈ ಒಂದು
ವಿಷಯಗಳನ್ನು ಹೇಳ್ತಾ ಹೋಗಿದ್ದೇನೆ. ನಾನು ಇದರಲ್ಲಿ ಸಾಧಾರಣ ಪಾಯಿಂಟ್ಸ್ಗಳನ್ನು ಮತ್ತು ಸ್ವಲ್ಪ ಸ್ವಲ್ಪ ವಿವರಣೆಯನ್ನು ಮಾತ್ರ ಹೇಳ್ತಾ ಹೋಗ್ತೇನೆ. ಯಾಕಂದರೆ ಎಲ್ಲ ವಿಷಯಗಳನ್ನು ಕೂಡ ವಿವರಣೆ ಮಾಡಲಿಕ್ಕೆ ಸಮಯ ಸಾಕಾಗ್ತಾ ಇಲ್ಲ. ಆದಷ್ಟು ನಿಮಗೆ ಒಂದು ಸಹಾಯ ಆಗಲಿ ಅನ್ನುವಂಥ ದೃಷ್ಟಿಯಿಂದ ನಾನು ಆದಷ್ಟು ಬೇಗ ಬೇಗ ಮಾಡ್ತಾ ಹೋಗ್ತೇನೆ. ಇವಾಗ ನಮಗೆ ಗ್ರಾಮ ಸಮುದಾಯದಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪ, ವ್ಯಾಖ್ಯೆ, ವಸ್ತು ವಿಷಯ ಓದಲೇಬೇಕು, ತುಂಬಾ ಇಂಪಾರ್ಟೆಂಟ್. ಅದಾದ ನಂತರ ಗ್ರಾಮ ಸಮುದಾಯದ ಉಗಮ ಮತ್ತು ಬೆಳವಣಿಗೆಯನ್ನು ಕೂಡ ಕಲಿತಿದ್ದೇವೆ. ಹಾಗೆಯೇ ವಿನ್ಯಾಸಗಳು, ಮಾದರಿ, ಗ್ರಾಮ ಸಮುದಾಯದ ವಿನ್ಯಾಸ ಮಾದರಿಗಳನ್ನು ಕಲಿತುಕೊಳ್ಳಿ. ಈಗ ನಾವು ಗ್ರಾಮೀಣ ಸಮಾಜಶಾಸ್ತ್ರದ ಗುಣಲಕ್ಷಣಗಳನ್ನು ಮತ್ತು ಗ್ರಾಮ ಮತ್ತು ನಗರಕ್ಕೆ ನಡುವೆ ಇರುವಂತಹ ವ್ಯತ್ಯಾಸಗಳನ್ನು ತಿಳ್ಕೊಳ್ಳುವ. ಪುಟ ಸಂಖ್ಯೆ 51ರಲ್ಲಿ ನೋಡಿ, 51ರಲ್ಲಿ ಗ್ರಾಮೀಣ ಸಮಾಜದ ಗುಣಲಕ್ಷಣಗಳನ್ನು ಕೊಟ್ಟಿದ್ದಾರೆ. ಗ್ರಾಮೀಣ ಸಮಾಜದ ಗುಣಲಕ್ಷಣ ಕೂಡ ತುಂಬಾ ಇಂಪಾರ್ಟೆಂಟ್. ಹಾಗೆಯೇ ಗ್ರಾಮ ಮತ್ತು ನಗರಗಳ ನಡುವಿನ ವ್ಯತ್ಯಾಸ ಇದೆಯಲ್ಲ, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ. ನಾನು ಪದೇ ಪದೇ ಅದನ್ನೇ ಹೇಳ್ತೇನೆ. ನೀವು ಸುಮ್ಮನೆ ಓದ್ತಾ ಹೋದರೆ ಏನು ಕೂಡ ಪ್ರಯೋಜನ ಇಲ್ಲ. ಅದರ ಬದಲಾಗಿ ಅರ್ಥ ಮಾಡ್ಕೊಳ್ಳಿ. ಅಂದರೆ ಗ್ರಾಮೀಣ ಸಮಾಜ ಅಂತ ಹೇಳಿದ ಕೂಡಲೇ ಅದರ ಲಕ್ಷಣಗಳೇನು ಅಂದರೆ, ಒಂದು ಹಳ್ಳಿಯನ್ನು ಯೋಚನೆ ಮಾಡಿ. ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಊರು ಅಂತ ಇರ್ತದೆ, ಅಥವಾ ಒಂದು ಹಳ್ಳಿ ಪ್ರದೇಶ ಅಂತ ಇರ್ತದೆ, ಅಥವಾ ನಮ್ಮ ಅಜ್ಜಿ ಮನೆ ಇರ್ಬೋದು, ನಮ್ಮ ಕುಟುಂಬದವರ ಮನೆ ಇರ್ಬೋದು. ಈ ರೀತಿಯಾಗಿ ಗ್ರಾಮದ ಹಳ್ಳಿಗಳಲ್ಲಿರುವಂತಹ ಮನೆ ಇರ್ತದಲ್ಲ, ಅದನ್ನು ಒಮ್ಮೆ ಯೋಚನೆಯನ್ನು ಮಾಡಿ. ಅದರಲ್ಲಿ ಮೊದಲಿಗೆ ಲಕ್ಷಣ ಪ್ರದೇಶ. ಯಾವ ರೀತಿ ಇರ್ತದೆ ಪ್ರದೇಶ? ಕೆಲವೊಂದು ಗ್ರಾಮಗಳು ಪುಟ್ಟದಾಗಿರುತ್ತದೆ, ಕೆಲವೊಂದು ಗ್ರಾಮಗಳು ಸ್ವಲ್ಪ ದೊಡ್ಡದಾಗಿರುತ್ತದೆ, ಇನ್ನು ಕೆಲವೊಂದು ಗ್ರಾಮಗಳು ಆ ಒಂದು ಪ್ರತ್ಯೇಕವಾದ ಒಂದು ಊರಿನಿಂದ ಹೊರಗೆ ಇರುವಂಥದ್ದು, ಆ ರೀತಿಯೆಲ್ಲ ಇರುವಂಥದ್ದನ್ನು ಕಾಣ್ಬೋದು. ಅಂದರೆ ಹೊರ ಜಗತ್ತಿನೊಂದಿಗೆ ಸಂಬಂಧವಿಲ್ಲದ ಏಕಾಂತವಾಗಿರುವಂತಹ ಒಂದು ಪ್ರದೇಶ ಅಂತ ಹೇಳ್ಬೋದು. ಇದರಲ್ಲಿ ಗುಣಲಕ್ಷಣಗಳಲ್ಲಿ ಮೊದಲನೆಯ ಗುಣಲಕ್ಷಣ ಪ್ರದೇಶ. ಒಂದು ಗ್ರಾಮ ಅಂತ ಹೇಳಿದ ಕೂಡಲೇ ಅಲ್ಲಿ ಪ್ರದೇಶ ಎನ್ನುವಂಥದ್ದು ಇದ್ದೇ ಇರುವಂಥದ್ದು. ಅಲ್ಲಿ ತುಂಬ ರೀತಿಯ ಜನರು ಇರ್ತಾರೆ. ಅಂದರೆ ಅಕ್ಷರಸ್ಥರಿರ್ತಾರೆ, ಅನಕ್ಷರಸ್ಥರಿರ್ತಾರೆ. ಹಾಗೆಯೇ ಅನೇಕ ಸೌಲಭ್ಯಗಳಿಂದಲೂ ಕೂಡ ಅವರು ವಂಚಿತರಾಗಿರ್ತಾರೆ. ಪಟ್ಟಣದಲ್ಲಿರುವಂಥ ಎಲ್ಲ ಸೌಲಭ್ಯಗಳು ಗ್ರಾಮೀಣ ಪ್ರದೇಶದಲ್ಲಿ ಇರುವುದಿಲ್ಲ. ಇನ್ನು ಕೆಲವು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ವ್ಯವಸ್ಥೆಗಳೆಲ್ಲ ಇರ್ತದೆ, ಪುಟ್ಟದಾಗಿರ್ತದೆ. ಎರಡನೇ ಪಾಯಿಂಟ್ ಗಾತ್ರ. ಸಮುದಾಯ, ಪುಟ್ಟ ಸಮುದಾಯ ಎಂದೇ ಹೆಸರು ಹೇಳುವಂತೆ ಚಿಕ್ಕ ಗ್ರಾಮಗಳು ಇರ್ತದೆ, ಸ್ವಲ್ಪ ದೊಡ್ಡ ಗ್ರಾಮಗಳು ಇರ್ತದೆ. ಅಲ್ಲಿ ಅಷ್ಟೇ ಜನಸಂಖ್ಯೆ ಕೂಡ ಇರುವಂಥದ್ದು. ಗಾತ್ರದಲ್ಲಿ ಕೂಡ ಸಣ್ಣ ಸಣ್ಣದ ಗ್ರಾಮಗಳು, ಸಣ್ಣ ಸಣ್ಣ ಗ್ರಾಮೀಣ ಪ್ರದೇಶಗಳನ್ನು ಕೂಡ ನಾವು ನೋಡ್ಬೋದು. ಪಾಯಿಂಟ್ ಗಾತ್ರ, ಎರಡನೇದು ಗಾತ್ರ. 3 ಜನಸಂಖ್ಯಾ ಸಂರಚನೆ. ಜನಸಂಖ್ಯಾ ಸಂರಚನೆ ಕೂಡ ಹಾಗೇ ಇರ್ತದೆ. ಯಾವ ರೀತಿ ಪುಟ್ಟ ಸಮುದಾಯ ಅಂತ ನಾವು ಹೇಳ್ತೇವೆ, ಅಲ್ಲಿ ಸ್ವಲ್ಪ ಜನರಿರುವಂಥದ್ದನ್ನು ಕಾಣ್ತೇವೆ. ಗ್ರಾಮ ಮತ್ತು ಗ್ರಾಮ ಸಮುದಾಯಗಳ ಇನ್ನೊಂದು ಲಕ್ಷಣ ಅಂದರೆ ಜನಸಂಖ್ಯಾ ಸಂರಚನೆ. ಅಲ್ಲಿ ಪರಸ್ಪರ ತಲೆತಲಾಂತರಗಳಿಂದ ಸಂಬಂಧಗಳು ಬಂದಿರ್ತದೆ. ಸಂಬಂಧಗಳು ಸಂಪರ್ಕವಿಲ್ಲದೆ ಸಂಬಂಧಿಗಳಾಗಿ ಬೆಳೆದ ಗ್ರಾಮಸ್ಥರು ಒಂದೇ ಜೈವಿಕ ವರ್ಗವಾಗಿ ಪರಿಣಮಿಸುತ್ತಾ ಹೋಗ್ತಾರೆ. ಅಂದರೆ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಅದೇ ರೀತಿಯಾಗಿ ಜೀವನ ಹೋಗ್ತಾ ಇರ್ತದೆ. 4ನೇ ಪಾಯಿಂಟ್ ಆಧಾರ. ಯಾರಾದರೂ ಅಲ್ಲಿ ಹಳ್ಳಿಗಳಲ್ಲಿ ಏನು ಅಂದರೆ, ಯಾರಾದರೂ ಒಬ್ಬರು ಗ್ರಾಮಸ್ಥರು, ಗ್ರಾಮ ಮುಖಂಡರು ಅಂತ ಇರ್ತಾರೆ, ಒಬ್ಬರು ಯಜಮಾನರು, ಅವರೆಲ್ಲವನ್ನು ನೋಡ್ಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರೆ. 5ನೇ ಪಾಯಿಂಟ್ ವೃತ್ತಿ. ಅಲ್ಲಿ ವೃತ್ತಿ ಯಾವ ರೀತಿ ಅಂದರೆ, ತಲೆತಲಾಂತರದಿಂದ ಯಾವ ವೃತ್ತಿಯನ್ನು ಆಚರಣೆ ಮಾಡಿಕೊಂಡು ಬಂದಿರ್ತಾರೋ ಅದನ್ನೇ ಆಚರಣೆಯನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಕೃಷಿ ಮಾಡ್ತಾ ಇದ್ದವರು ಕೃಷಿಯನ್ನು ಮಾಡುವಂಥದ್ದು, ಪಶುಪಾಲನೆಯನ್ನು ಮಾಡುವಂಥದ್ದು, ಇನ್ನು ಗಿಡಮೂಲಿಕೆ ಇತ್ಯಾದಿಗಳನ್ನು ಮಾರುವಂಥದ್ದು, ಹಣ್ಣು ಹಂಪಲುಗಳನ್ನು ಮಾರುವಂಥದ್ದು, ಮೀನು ಸಾಕಾಣಿಕೆಯನ್ನು ಮಾಡುವಂಥದ್ದು, ಕಾಡುಗಳಲ್ಲಿ ಕಟ್ಟಿಗೆಗಳನ್ನು ಮಾರಾಟ ಕಾಡಿಗೆ ಹೋಗಿ ಕಟ್ಟಿಗೆಗಳನ್ನು ತಂದು ಮಾರಾಟ ಮಾಡುವಂಥದ್ದು. ಈ ರೀತಿಯ ವೃತ್ತಿಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಕಾಣ್ಬೋದು. ಇನ್ನು 5 ಸ್ವಾವಲಂಬನೆ. ಅವರು ಸ್ವಾವಲಂಬನೆಯಿಂದ ಬದುಕ್ತಾರೆ. ಅವರು ದುಡಿಯುವುದಕ್ಕಾಗಿ ತಿನ್ನುವುದಕ್ಕಾಗಿ ದುಡಿಯುವಂತಹ ಜೀವಿಗಳು. ಅಂದರೆ ಗ್ರಾಮಗಳಿಗೆ ತಿನ್ನುವುದನ್ನೇ ಬೆಳೆಯುವುದನ್ನೇ ತಿನ್ನುವಂತಹ ಒಂದು ವ್ಯವಸ್ಥೆ ಅವರು ಮಾಡ್ತಾರೆ. ಸ್ವಾವಲಂಬಿಯಾಗಿ ಎಷ್ಟು ಕಷ್ಟಪಟ್ಟರೂ ಕೂಡ ಸ್ವಾವಲಂಬನೆಯಾಗಿ ಬದುಕುವಂತಹ ಜೀವವರದು. ಅಂದರೆ ಇಲ್ಲಿ ಪಾಯಿಂಟ್ಸ್, ಗ್ರಾಮೀಣ ಪ್ರದೇಶದ ಲಕ್ಷಣಗಳಲ್ಲಿ ಯಾವುದೆಲ್ಲ ಬಂತು? ಪ್ರದೇಶ, ಗಾತ್ರ, ಜನಸಂಖ್ಯಾ ಸಂರಚನೆ, ಆಧಾರ, ವೃತ್ತಿ, ಸ್ವಾವಲಂಬನೆ. 7ನೇದು ಸಾಮಾಜಿಕ ನಿಯಂತ್ರಣ.
ಅಲ್ಲಿ ಸಂಪ್ರದಾಯ ಸಂಸ್ಕೃತಿಗಳನ್ನು ನೋಡಿದರೆ ಅಲ್ಲಿ ಒಂದು ಸಾಮಾಜಿಕ ನಿಯಂತ್ರಣವನ್ನು ಮಾಡ್ತಾ ಇರ್ತದೆ. ಯಾರು ಮಾಡ್ತಾರೆ? ಮುಖಂಡರು, ಯಜಮಾನರು, ಮನೆಯ ಹಿರಿಯರು ಆ ಒಂದು ನಿಯಂತ್ರಣವನ್ನು ಮಾಡುವಂಥದ್ದು. ಸಂಚಲನೆ ಅಂದರೆ ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ವರ್ಗಾವಣೆ ಆಗುವಂಥದ್ದು. ಅದು ಯಾವುದೇ ರೀತಿಯಾಗಿರ್ಬೋದು, ಭಾಷೆ, ಸಂಸ್ಕೃತಿ ಎಲ್ಲವೂ ಕೂಡ ಏನಾಗಿರ್ತದೆ ಅಂದರೆ ಸಂರಚನೆ ಆಗ್ತಾ ಇರುವಂಥದ್ದು. ತಲೆಮಾರಿನಿಂದ ತಲೆಮಾರಿಗೆ ಅದು ವರ್ಗಾವಣೆ ಆಗ್ತಾ ಹೋಗೋದನ್ನು ಕಾಣ್ಬೋದು. ಇನ್ನು ಸಾಮಾಜಿಕ ಬದಲಾವಣೆಗಳಿಲ್ಲ. ಆರ್ಥಿಕ, ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಬದಲಾವಣೆಗೆ ಆಸ್ಪದವೇ ಇಲ್ಲ. ಅಂದರೆ ಅದನ್ನೇ ಹಳೆಯ ಕಾಲದಿಂದಲೇ ಯಾವುದನ್ನು ಆಚರಣೆ ಮಾಡಿಕೊಂಡು ಬಂದಿರ್ತಾರೋ ಅದನ್ನೇ ಮುಂದುವರಿಸ್ತಾರೆ ವಿನಃ ಅದರಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳುವುದಿಲ್ಲ. ಆರ್ಥಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಹಾಗೆಯೇ ಸಾಮಾಜಿಕ ಸಾಂಸ್ಕೃತಿಕ ವಿಷಯದಲ್ಲಿಯೂ ಕೂಡ ಯಾವುದೇ ರೀತಿಯ ಬದಲಾವಣೆಗಳು ಇಲ್ಲ. ಇದಿಷ್ಟು ಗ್ರಾಮೀಣ ಸಮಾಜದ ಗುಣಲಕ್ಷಣಗಳಾಗಿದೆ. ಇದರ ಪಾಯಿಂಟ್ಸನ್ನು ಇನ್ನೊಮ್ಮೆ ಹೇಳ್ತಾ ಹೋಗ್ತೇನೆ, ಸರಿಯಾಗಿ ಕೇಳ್ಕೊಳ್ಳಿ. ಗ್ರಾಮೀಣ ಸಮಾಜಶಾಸ್ತ್ರದ ಲಕ್ಷಣಗಳು: 1 ಪ್ರದೇಶ, 2 ಗಾತ್ರ, 3 ಜನಸಂಖ್ಯಾ ಸಂರಚನೆ, 4 ಆಧಾರ, 5 ವೃತ್ತಿ, 6 ಸ್ವಾವಲಂಬನೆ, 7 ಸಾಮಾಜಿಕ ನಿಯಂತ್ರಣ, 8 ಸಂಚಲನೆ, 9 ಸಾಮಾಜಿಕ ಬದಲಾವಣೆ. ಈ ಪಾಯಿಂಟ್ಸ್ಗಳಿದೆಯಲ್ಲ, 9 ಪಾಯಿಂಟ್ಸು, ಈ ಪಾಯಿಂಟ್ಸನ್ನು ಸರಿಯಾಗಿ ಕಲಿತುಕೊಳ್ಳಿ. ಗ್ರಾಮೀಣ ಸಮಾಜಶಾಸ್ತ್ರದ ಗುಣಲಕ್ಷಣ ಅಂತ ಹೇಳಿ ಆ ಒಂದು ಪ್ರದೇಶ, ಗಾತ್ರ, ಸ್ವಾವಲಂಬನೆ ಅದನ್ನೆಲ್ಲ ಪಾಯಿಂಟ್ಸನ್ನು ಸರಿಯಾಗಿ ಕಲ್ತಿಡಿ. ನಂತರ ವಿವರಣೆಯನ್ನು ನೀವು ಬರಿಬೋದು. ಒಂದು ಗ್ರಾಮವನ್ನು ಯೋಚನೆ ಮಾಡಿಕೊಂಡು ಅದರ ವಿಷಯವನ್ನು ಬರಿತಾ ಹೋದರೆ ಆಯಿತು. ಈ ರೀತಿಯಾಗಿ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾವು ಗ್ರಾಮ ಮತ್ತು ನಗರಗಳ ನಡುವೆ ಇರುವಂತಹ ವ್ಯತ್ಯಾಸಗಳ ಬಗ್ಗೆ ಕೂಡ ತಿಳ್ಕೊಳ್ಳುವ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಸ್ನೇಹಿತರೆ. ಧನ್ಯವಾದಗಳು.